ದೇವಸ್ಥಾನ ಪಕ್ಕದಲ್ಲಿ ರಕ್ತದಾನ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಕ್ಷೇತ್ರ ಆಲಾಸ್ತಿಮ್ಮನಹಳ್ಳಿಯ ದೊಡ್ಡಮ್ಮ ದೇವಾಲಯದಲ್ಲಿ ಶನಿವಾರ ಭಕ್ತಿ, ಸೇವೆ ಹಾಗೂ ಮಾನವೀಯತೆಯ ಸಂಗಮವೇ ಕಂಡುಬಂತು. ದೇವಾಲಯದ ಪ್ರಧಾನ ಅರ್ಚಕರಾದ ಸುರೇಶ್ ಸ್ವಾಮಿಗಳ ಜನ್ಮದಿನದ ಅಂಗವಾಗಿ ವಿಶೇಷ ಪೂಜೆ, ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸಹಸ್ರಾರು ಭಕ್ತರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿದ್ದು, ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ದೊಡ್ಡಮ್ಮ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಕ್ಷೇತ್ರದ ಆವರಣದಲ್ಲಿ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿದ್ದು, ದೇವಿಯ ನಾಮಸ್ಮರಣೆ ಹಾಗೂ ಪೂಜಾ ಕಾರ್ಯಕ್ರಮಗಳು ಭಕ್ತರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಭಾವನೆ ಮೂಡಿಸಿದವು. ಇದೇ ಸಂದರ್ಭದಲ್ಲಿ ಆರೋಗ್ಯ ಸೇವೆಗೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ಸ್ವಾಮಿ ವಿವೇಕಾನಂದ ವಾಲಂಟರಿ ಬ್ಲಡ್ ಸೆಂಟರ್ ಬೆಂಗಳೂರು ಹಾಗೂ ರೆಡ್ ಕ್ರಾಸ್ ನಿಧಿ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನೂರಾರು ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ವೈದ್ಯಕೀಯ ಸಲಹೆ ಪಡೆದರು. ಯುವಕರು ಹಾಗೂ ಭಕ್ತರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಮಾನವೀಯ ಸೇವೆಗೆ ಕೈಜೋಡಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರು ಹಾಗೂ ಸಾರ್ವಜನಿಕರು ಸುರೇಶ್ ಸ್ವಾಮಿಗಳಿಗೆ ಶುಭಾಶಯ ಕೋರಿದರು. ಈ ವೇಳೆ ಮಾತನಾಡಿದ ಹಲವರು, ಕ್ಷೇತ್ರದ ಪ್ರಧಾನ ಅರ್ಚಕರು ಕೇವಲ ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರವಲ್ಲದೆ ಸಮಾಜಮುಖಿ ಚಟುವಟಿಕೆಗಳಲ್ಲಿಯೂ ತೊಡಗಿಸಿಕೊಂಡು ಜನಸೇವೆಗೆ ಮುಂದಾಗಿರುವುದು ಶ್ಲಾಘನೀಯ ಅಂದರು. ಕ್ಷೇತ್ರದ ಮಹಿಮೆ ಕುರಿತು ಅಭಿಪ್ರಾಯ ಹಂಚಿಕೊಂಡ ಕೆಲವು ಭಕ್ತರು, ದೊಡ್ಡಮ್ಮ ದೇವಿಯ ಮೇಲಿನ ಅಪಾರ ನಂಬಿಕೆಯಿಂದ ತಮ್ಮ ಜೀವನದ ಹಲವು ಸಮಸ್ಯೆಗಳು ಪರಿಹಾರಗೊಂಡಿವೆ. ಆರೋಗ್ಯ, ಕುಟುಂಬ ಹಾಗೂ ಜೀವನದ ಅನೇಕ ಸಂಕಷ್ಟಗಳಿಗೆ ಮುಕ್ತಿ ದೊರೆತ ಅನುಭವಗಳನ್ನು ಹಂಚಿಕೊಂಡರು. ಈ ವೇಳೆ ಮಾತನಾಡಿದ ದೇವಾಲಯದ ಪ್ರಧಾನ ಅರ್ಚಕರಾದ ಸುರೇಶ್ ಸ್ವಾಮಿ ಅವರು, 2014ರ ನಂತರ ದೊಡ್ಡಮ್ಮ ತಾಯಿ ಮಹಿಮೆ ರಾಜ್ಯದ ವಿವಿಧ ಭಾಗಗಳಿಗೆ ತಲುಪಿದೆ. ಇಲ್ಲಿ ಬರುವ ಭಕ್ತರಿಗೆ ತಾಯಿ ಎಂದಿಗೂ ನಿರಾಶೆ ಮಾಡೋದಿಲ್ಲ. ನಾನು ಪ್ರಧಾನ ಅರ್ಚಕರಾಗಿ ಭಕ್ತರೊಂದಿಗೆ ನಿಂತು ಅವರ ನಂಬಿಕೆ ಮತ್ತು ಭಕ್ತಿಗೆ ಸ್ಪಂದಿಸುವ ಕೆಲಸ ಮಾಡ್ತಿದ್ದೇನೆ. ಕಳೆದ 3 ವರ್ಷಗಳಿಂದ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರ ಆಯೋಜಿಸ್ತಾ ಇದ್ದು, ಈ ಬಾರಿ ಹೆಚ್ಚುವರಿಯಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗಿದೆ. ಈ ಕಾರ್ಯಕ್ರಮಗಳನ್ನು ನಡೆಸಲು ದೊಡ್ಡಮ್ಮ ತಾಯಿಯ ಆಶೀರ್ವಾದವೇ ಕಾರಣ ಅಂದರು. ಇನ್ನು ಭಕ್ತರು ಸಂಪೂರ್ಣ ನಂಬಿಕೆ ಮತ್ತು ಶ್ರದ್ಧೆಯಿಂದ ದೇವಿಯ ಆರಾಧನೆ ಮಾಡಿದರೆ ದೇವಿ ಆಶೀರ್ವದಿಸ್ತಾಳೆ ಎಂಬ ನಂಬಿಕೆ ಕ್ಷೇತ್ರದಲ್ಲಿ ಮತ್ತಷ್ಟು ಗಟ್ಟಿಯಾಗ್ತಿದೆ ಎಂದರು. ಈ ದಿನ ನನ್ನ ಹೆಸರು ಯಾರೂ ಗೊತ್ತಿರಲಿಲ್ಲ. 2014ರಿಂದ ಈಚೆಗೆ ನನ್ನ ಹೆಸರು ಮತ್ತು ಈ ತಾಯಿ ಮಹಿಮೆ ಗೊತ್ತಾಗ್ತಾ ಬರ್ತಾ ಇದೆ. ಅದಕ್ಕೆ ಮುಂಚೆ ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಗ್ರಾಮಕ್ಕೆ ಮಾತ್ರ ಗೊತ್ತಿತ್ತು ಈ ತಾಯಿ ಮಹಿಮೆ ಏನಿದೆ ಮತ್ತು ಈ ತಾಯಿ ಎಂಥೋ ಶಕ್ತಿ ಮಾತೆ ಅನ್ನೋದು ಸುತ್ತಮುತ್ತ ಗ್ರಾಮಕ್ಕೆ ಮಾತ್ರ ಗೊತ್ತಿತ್ತು. ಈ 2014 ಈಚೆ ಇಡೀ ಕರ್ನಾಟಕವಲ್ಲ, ಇಡೀ ದೇಶವೇ ಕುಣಿದಾಡ್ತಾ ಇದ್ದಾರೆ ಭಕ್ತಾದರು. ಸುಮಾರು ಅಂದರೆ ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಮೂಲೆ ಮೂಲೆಯಿಂದ ಭಕ್ತಾದರು ಆಗಮಿಸ್ತಾ ಇದ್ದಾರೆ. ಆ ತಾಯಿ ಶಕ್ತಿ ಮಾತೆ ಏನಪ್ಪ ಅಂದರೆ ಬಂದವರಿಗೆ ಕೈ ಬಿಡದಿರೋ ಬೆಳಗ್ತಾ ಇದ್ದಾಳೆ. ಅದು ನನಗೆ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಥರ ಕೆಲವು ಭಕ್ತಾದರೆಲ್ಲ ಹೌದೇನು ಮೈ ಮೇಲೆ ಬಂದರೆ ಮಾತ್ರ ತಾಯಿ ಶಕ್ತಿ ಬೆಳಗ್ತಾ ಇದೆಯೋ ಅಂತ ಕೆಲವ್ರಿಗೆ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗ್ತದೆ ಏನಪ್ಪ ಅಂದರೆ ತಾಯಿ ಮೈ ಮೇಲೆ ಬರೋದಕ್ಕಿಂತ ಈ ತಾಯಿ ಜಾಗ ಶಕ್ತಿಪೀಠವಾಗಿರೋದಕ್ಕೋಸ್ಕರವಾಗಿ ಶಕ್ತಿ ಮಾತೆ ಇರೋದಕ್ಕೋಸ್ಕರ ಮಾತ್ರ ಒಂದು ಕರೆಂಟ್ ಥರ ಎಳ್ಕೊಂಡು ಭಕ್ತಾದ್ರನ್ನ ಒಳ್ಳೆ ಅವ್ರ ಬೆಳಗಿ ಅವ್ರ ಮನೆಯ ಕುಟುಂಬಕ್ಕೆ ಹಾರೈಸಿ ಮತ್ತು ಮಕ್ಕಳಿಗೆ ಯಾವ ಥರ ತಾಯಿ ಪ್ರೀತಿ ಮಾಡ್ತಾಳೋ ಆ ಥರ ಪ್ರೀತಿ ಮಾಡೋಕ್ಕೆ ಶಕ್ತಿ ಕೊಟ್ಟಿದ್ದಾಳೆ. ಮತ್ತು ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ನಾನು ಕೂಡ ಅಷ್ಟೇ ಖುಷಿಯಾಗಿ ಭಕ್ತರನ್ನು ಮಾತಾಡಿ ಬಂದವರಿಗೆ ಅಣ್ಣ ಅಂತ, ತಮ್ಮ ಅಂತ, ತಾಯಿ ಅಂದ್ಕೊಂಡು, ತಂದೆ ಅಂದ್ಕೊಂಡು ಪ್ರೀತಿ ಮಾಡಿ ಇಷ್ಟು ಬಡದಿಂದ ಭಕ್ತರನ್ನ ಸಂಪಾದನೆ ಮಾಡೋಕ್ಕೆ ತಾಯಿ ಶಕ್ತಿ ಕೊಟ್ಟಿದ್ದಾಳೆ. ಬೇರೆ ಅಹಂಕಾರ ಕೊಟ್ಟಿಲ್ಲ. ಯಾಕಂದರೆ ಇನ್ನೊಬ್ಬರಿಗೆ ಯಾರಿಗೂ ಕೊಡಬಾರ್ದು. ಇಲ್ಲಿ ಬಂದವರಿಗೆ ಯಾವುದೇ ಒಂದು ರೀತಿ ಪ್ರೀತಿ ಸ್ವಸ ಉಳಿಸ್ಬೇಕು ಹೊರತು ಅಹಂಕಾರವಾಗಲಿ ಮತ್ತು ಬೇರೆಗೆ ಥರ ಹಿಂಸಾಚಾರಗಳಾಗಲಿ ಕೊಡಬಾರ್ದು. ತಾಯಿ ಶಕ್ತಿ ಕೊಡಬೇಕು ಅಂತ ಕೇಳ್ಕೊಂತ, ಮತ್ತು ಇಲ್ಲಿ ವಿಶೇಷ ಏನಪ್ಪ ಅಂದರೆ ನನಗೆ ಬರ್ತಡೇ ಅನ್ನೋದೇ ಗೊತ್ತಿರಲಿಲ್ಲ. ಯಾಕಂದ್ರೆ ನನ್ನ ಹುಟ್ಟಿದಬ್ಬ ಯಾವತ್ತೂ ನನ್ನ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಸಂದೀಪ್ ರೆಡ್ಡಿ, ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಆನೆಮಡುಗು ಹರೀಶ್ ರೆಡ್ಡಿ, ಹಲವು ಗಣ್ಯರು ಭಾಗವಹಿಸಿ ಸುರೇಶ್ ಸ್ವಾಮಿಗಳಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಿದರು. ಇದೇ ವೇಳೆ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.